ಸೆಕೆಂಡ್ PUC ಕಾಮರ್ಸ್ ನಂತರ ಯಾವ ಕೋರ್ಸನ್ನು ಮಾಡ್ಕೊಳ್ಬೇಕು? ಭಾಳಷ್ಟು ಆಪ್ಷನ್ನೇ ಇಲ್ಲ ನಮಗೆ. ಇರುವಂಥ ಕೆಲವು ಆಪ್ಷನ್ನಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಅವರ ಪೇರೆಂಟ್ಸು ಕೂಡ ಅಂದ್ಕೊಳ್ತಿರ್ತಾರೆ. ಬಟ್ SSLC ನಂತರನೇ ಒಂದು ಫೋಕಸ್ಡ್ ಆಗಿ, ಇಲ್ಲ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲೇ ಅಥವಾ ಈ ಎಕನಾಮಿಕ್ಸ್ ಸೆಕ್ಟರಲ್ಲೇ ನಾನು ಕೆಲಸ ಮಾಡಬೇಕು, ಫೈನಾನ್ಸ್ ಸೆಕ್ಟರಲ್ಲೇ ಕೆಲಸ ಮಾಡಬೇಕು ಅಂತೇಳಿ ಫೋಕಸ್ಡ್ ಆಗಿ 10th ಆದ ನಂತರ ಕಾಮರ್ಸನ್ನು ಮಾಡಿರ್ತಾರೆ. ಕಾಮರ್ಸ್ ಆದಮೇಲೆ ಯೂಶ್ವಲಿ ಏನು ಮಾಡ್ತಾರೆ? BCom ಮಾಡ್ತಾರೆ. BCom ಮಾಡಾದ್ಮೇಲೆ MCom ಮಾಡ್ತಾರೆ. MCom ಮಾಡಾದ್ಮೇಲೆ ಆನರ್ಸ್ ಒಂದು ಡಾಕ್ಟರೇಟನ್ನು ತೆಗೆದುಕೊಳ್ತಾರೆ. ಸೊ ಅದರಲ್ಲೇ ಅಕಾಡೆಮಿಕ್ ಆಗಿ ಹೋಗ್ತಾರೆ. ಇಲ್ಲ ನಾನು ಅಕಾಡೆಮಿಕ್ ರೀತಿಯಾಗಿ ನಿಮಗೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಬಟ್ ಹೆಚ್ಚು ಗ್ರೋತ್ ಇರುತ್ತಾ ಅಂತ ನೋಡಿದ್ರೆ ಕಾಮನ್ ಆಗಿ ಈಗೇನು ಮಾಡ್ಕೊಂಡು ಬಂದಿರುವಂಥ ರೀತಿ ಬಿಟ್ಟು ಸೆಕೆಂಡ್ PUC ಕಾಮರ್ಸ್ ನಂತರ ಬೇರೆ ಯಾವ ಕೋರ್ಸ್ಗಳಿದ್ದಾವೆ, ಇದರಲ್ಲೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳೇನಾದರೂ ಇದ್ದಾವ, ಮತ್ತು IT ರಿಲೇಟೆಡ್ ಏನಾದರೂ ವರ್ಕ್ ಮಾಡ್ಬೋದಾ, ಅದ್ರ ಜೊತೆಗೆ ಈ ಫೈನಾನ್ಸ್ ಸೆಕ್ಟರಲ್ಲಿ ಏನೆಲ್ಲ ಬೇರೆ ಬೇರೆ ರೀತಿಯಾದಂಥ ಜಾಬ್ಗಳು ನಮಗೆ ಸಿಗ್ತಾ ಇದ್ದಾವೆ. ಈ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂತೂ ಈಗ ಅತಿ ಹೆಚ್ಚು ಕಳೆದ ಒಂದು 5 ವರ್ಷದಿಂದಂತೂ ಹೆಚ್ಚು ಪ್ರಚಲಿತವಾಗ್ತಾ ಇದೆ. ಅಂದರೆ ಶೇರನ್ನು ಇನ್ವೆಸ್ಟ್ ಮಾಡುವವರ ಸಂಖ್ಯೆ ಏನಿದೆ ಅಥವಾ ಇಂಟ್ರೆಸ್ಟ್ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಈ ಸೆಕ್ಟರಲ್ಲಿ ನಾವು ಜಾಬನ್ನು ಮಾಡ್ಬೋದಾ ಅಥವಾ ಓನ್ ಕಂಪನಿಯನ್ನು ಶುರು ಮಾಡ್ಬೋದಾ? ಶೇರ್ ಎಕ್ಸ್ಚೇಂಜ್ ಕುರಿತಾಗಿ, ಸೇಲ್ ಕುರಿತಾಗಿ, ಇನ್ವೆಸ್ಟ್ ಮಾಡೋ ಕುರಿತಾಗಿ, ಈ ಕುರಿತು ಹೆಚ್ಚು ನಾವು ಜಾಬನ್ನು ಮಾಡ್ಬೋದು ಅಥವಾ ಕಂಪನಿಗಳಲ್ಲಿ ಮಾಡ್ಬೋದು. ಈ ರೀತಿಯಾದಂಥ ಒಂದು ಸಹಜವಾದಂಥ ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೆಕೆಂಡ್ PUC ಕಾಮರ್ಸ್ ನಂತರ ಏನೆಲ್ಲ ಆಪ್ಷನ್ ಇದ್ದಾವೆ, ಮೊದಲನೇದಾಗಿ ಆ ಮಾಹಿತಿಯನ್ನು ಹೇಳ್ತೀನಿ. ಎರಡನೇದು, ಯಾವ ಕೋರ್ಸನ್ನು ಮಾಡಿದ್ರೆ, ಯಾವ ಟ್ರೆಂಡಿಂಗ್ ಇದ್ದಾವೆ ಈ ಕೋರ್ಸ್ಗಳು, ಈ ಕೋರ್ಸನ್ನು ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ಜಾಬ್ ಸಿಗುತ್ತೆ, ಅಥವಾ ಓನ್ ಆಗಿ ನೀವು ಒಂದು ಫರ್ಮನ್ನು ಶುರು ಮಾಡ್ಬೋದು, ಒಂದು ಆರ್ಗನೈಸೇಷನ್ನ ಶುರು ಮಾಡ್ಬೋದು, ಒಂದು ಇನ್ಸ್ಟಿಟ್ಯೂಷನ್ನೇ ಶುರು ಮಾಡ್ಬೋದು. ಸೊ ಈ ಮೂಲಕ ನೀವು ಬೇಕಾದಷ್ಟು ಅರ್ನ್ ಮಾಡ್ಕೋಬೋದು ಮತ್ತು ಕರಿಯರ್ನು ಕೂಡ ತುಂಬ ಚೆನ್ನಾಗಿ ವೆಲ್ ಸೆಟಲ್ ಆಗಿ ಮಾಡ್ಕೋಬೋದಾಗಿದೆ. ಸೊ ಆ ಕುರಿತ ವಿಡಿಯೋನ ಅಂದರೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಸೆಕೆಂಡ್ PUC ಕಾಮರ್ಸ್ ಯಾರ್ಯಾರು ಮಾಡಿರ್ತಾರೆ ಅವ್ರು ಯೂಶಲಿ ಫೋಕಸ್ಡ್ ಇರ್ತಾರೆ ಅವರು. ಬಟ್ ಆಪ್ಷನ್ ಇದೆ ನಿಮಗೆ, ಸೈನ್ಸ್ ರಿಲೇಟೆಡ್ ಕೋರ್ಸ್ಗಳಿಗೂ ಹೋಗ್ಬೋದು, ಅಥವಾ ಇಲ್ಲ ನಾನು IT ರಿಲೇಟೆಡ್ ಕೋರ್ಸ್ ಏನಾದರೂ ಮಾಡಬೇಕು ಅಂತಿದ್ದೀನಿ ಅಂದರೆ ಅದಕ್ಕೂ ಕೂಡ ನಿಮಗೆ ಆಪ್ಷನ್ ಇದೆ, ಡಿಪ್ಲೊಮಾ ಕೋರ್ಸ್ಗಳು. ಇಲ್ಲ ನಾನು ಆರ್ಟ್ಸ್ ರಿಲೇಟೆಡ್ ಅಂದರೆ ಸೆಕೆಂಡ್ PUC ಆರ್ಟ್ಸ್ ಮಾಡಿದ ಮೇಲೆ ಮಾಡುವಂಥ ಕೋರ್ಸ್ಗಳಿಂದವಲ್ಲ, ಆ ಕೋರ್ಸನ್ನು ಬೇಕಾದ್ರೆ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದೀನಿ. ಅವಕಾಶ ಇಲ್ಲ ಅಂತಲ್ಲ, ಅವಕಾಶ ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನಾನು ಫೋಕಸ್ಡ್ ಆಗಿದ್ದೀನಿ ಅನ್ನೋದಾದರೆ ಸೆಕೆಂಡ್ PUC ನಂತರ BCom ಮಾಡೋರಿದ್ದಾರೆ. BCom ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದವರು ಅಕೌಂಟ್ಸಲ್ಲಿ SD ಆಗಿ, FD ಆಗಿ, ಅಥವಾ ಅಕೌಂಟೆಂಟ್ ಆಗಿ, ಅಥವಾ ಅಡ್ಮಿನ್ ಆಗಿ ಕೂಡ ನೀವು ಕಾರ್ಯವನ್ನು ಮಾಡ್ಬೋದಾಗಿದೆ. ಬರೀ ಇಷ್ಟು ಮಾತ್ರನ ಅಂದರೆ ಇಲ್ಲ, ಖಂಡಿತವಾಗಿ ಕೂಡ ಇಲ್ಲ. ನಿಮಗೆ ಬಿಸ್ನೆಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ನೀವು BBA ಮಾಡ್ಬೋದು. BBAನೂ ಕೂಡ ಕಳೆದ ಒಂದು 8-10 ವರ್ಷದಿಂದನೂ ಕೂಡ ಹೆಚ್ಚು ಪ್ರಚಲಿತದಲ್ಲಿದೆ. ಬಟ್ ಈಗಲೂ ಕೂಡ ಅಫ್ಕೋರ್ಸ್ ಒಳ್ಳೆ ಕೋರ್ಸೇ, 3 ವರ್ಷದ ಕೋರ್ಸ್. ಹೇಗೆ ನೀವು BCom ಮಾಡ್ತೀರೋ ಅದೇ ರೀತಿಯಾಗಿ BBA ಮಾಡ್ಬೋದು. BBA ಮಾಡಾದ್ಮೇಲೆ MBA ಮಾಡಲಿಕ್ಕೆ ಅವಕಾಶ ಇದೆ. BCom ಮಾಡಿ ಕೂಡ ನೀವು MBAನ ಮಾಡ್ಬೋದು. ಬಟ್ BBA ಮಾಡಿದ್ರೆ ನೀವು ಆರಂಭದಿಂದಲೇ ನೀವು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಹೆಚ್ಚು ನೀವು ತಿಳ್ಕೊಳ್ಬೋದಾಗಿದೆ. ಆ ಬಿಸ್ನೆಸ್ನ ಟ್ಯಾಕ್ಟಿಕ್ಸು ಎಲ್ಲದನ್ನು ಕೂಡ ಕಲಿಸುವಂಥ ಪ್ರಯತ್ನವನ್ನು ಪಡ್ತಾರೆ. ಕೆಲವು ಕಾಲೇಜ್ಗಳಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಗಳು ಕೂಡ ಆಗ್ತದೆ, ಕೆಲವು ಕಾಲೇಜ್ಗಳಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಇರಲ್ಲ. ನೀವು ಆಯ್ಕೆ ಮಾಡ್ಕೊಳ್ಳೋಂಥ ಕಾಲೇಜ್ ಮೇಲೆ ಡಿಪೆಂಡ್. ಸೆಕೆಂಡ್ PUC ಕಾಮರ್ಸಲ್ಲಿ ನಿಮ್ಮದು ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅನ್ನೋದಾದರೆ ನಿಮಗೆ ಒಂದಷ್ಟು ಫೀಸನ್ನು ಕಡಿಮೆ ಮಾಡಿ ಆಫರ್ ಮಾಡಿ ಕರೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಚೂಸ್ ಮಾಡಿಕೊಂಡು ನೀವು ತೆಗೆದುಕೊಳ್ಬೇಕಾಗತ್ತೆ. ಒಂದು BBAನ ಮಾಡ್ಬೋದು. ಸೊ ಇದು ಕಾಮನ್ ಇರುವಂಥ ಕೋರ್ಸ್. ಇದರ ಜೊತೆಗೆ ನೀವು BECom ಮಾಡ್ಬೋದು. ಭಾಳಷ್ಟು ಜನ ಏನಂದರೆ ಸ್ಪೆಷಲೈಸೇಷನ್ ರೀತಿ ಎಕನಾಮಿಕ್ಸ್ ಒಂದು ಸಬ್ಜೆಕ್ಟನ್ನು ತೆಗೆದುಕೊಳ್ತಾರೆ. ಬಟ್ ಹಾಗೆ ಮಾಡೋದಲ್ಲ. ನೀವು BCom ಮಾಡೋ ಬದಲಾಗಿ ಬ್ಯಾಚಲರ್ ಆಫ್ ಎಕನಾಮಿಕ್ಸ್ ಅದನ್ನೇ ನೀವು ಒಂದು ಪದವಿಯಾಗಿ ಮಾಡ್ಕೋಬೋದು. ಸೊ ನಿಮಗೆ ಫೋಕಸ್ಡ್ ಆಗಿ ಇತ್ತು ಅಂದರೆ ನಾನು ಎಕನಾಮಿಕ್ ಸೆಕ್ಟರಲ್ಲೇ ನಾನು ಓದಬೇಕು ಅಂತಿದ್ದೀನಿ ಅಂಥೇಳಿ, ಅದ್ರ ಮೂಲಕನೇ ಕೆಲಸ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ಅನ್ನುವಂಥ ವಿದ್ಯಾರ್ಥಿಗಳು ಯಾರಿರ್ತಾರೆ, ಸೊ ಅವರು ಈ ಕೋರ್ಸನ್ನು, ಡಿಗ್ರಿ ಕೋರ್ಸನ್ನು ಮಾಡ್ಬೋದಾಗಿದೆ. 3 ವರ್ಷದ ಕೋರ್ಸ್ ಇದು. ಸೊ ಇದರಲ್ಲಿ ನೀವು ಎಕನಾಮಿಕ್ಸು, ಬ್ಯಾಂಕಿಂಗು ಮತ್ತು ಫಿನಾನ್ಸ್ ಮೂರನ್ನು ಕೂಡ ನೀವು ತಿಳ್ಕೊಬೋದಾಗಿದೆ. ನೀವು ಎಕ್ಸ್ಪರ್ಟೈಸ್ ಆಗ್ತೀರಿ. ನಿಮಗೆ ಜಾಬ್ ಓರಿಯೆಂಟೆಡ್, ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರಲ್ಲಿ, ಯಾಕಂದರೆ ಪ್ರೈವೇಟ್ ಸೆಕ್ಟರ್ ಅಂತೂ ಅತಿ ಹೆಚ್ಚಾಗಿ ಆಗ್ತಾ ಇದೆ, ನಿಮಗೆ ಅವಕಾಶಗಳಿರ್ತವೆ. ಮತ್ತು ಈ ಸ್ಪೆಷಲೈಸೇಷನ್ ಕೋರ್ಸ್ಗಳನ್ನು ಮಾಡುವವರ ಸಂಖ್ಯೆ ಕಡಿಮೆ. ಯೂಶ್ವಲಿ BCom ಮಾಡಿ ಟ್ರೈ ಮಾಡೋರು ಇರ್ತಾರೆ. ನೀವು ಇದರಲ್ಲೇ ಬ್ಯಾಚಲರ್ ಆಫ್ ಎಕನಾಮಿಕ್ಸನ್ನೇ ನೀವು ಮಾಡಿರ್ತೀರ.
ಈ ಕೋರ್ಸನ್ನು. ನಿಮಗೆ ಸ್ಪೆಷಲೈಸೇಷನ್ ಆಗಿರುತ್ತೆ. ಸೊ ನಿಮಗೆ ಹೆಚ್ಚು ಅವಕಾಶಗಳಿರ್ತವೆ, ಒಳ್ಳೆ ಹ್ಯಾಂಡ್ಸಮ್ ಸ್ಯಾಲ್ರಿನೂ ಕೂಡ ಸಿಗುತ್ತೆ. ಅದಾದಮೇಲೆ ನೀವು ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ ಆದಮೇಲೆ ನೀವು ಮಾಸ್ಟರ್ ಆಫ್ ಎಕನಾಮಿಕ್ಸನ್ನು ಕೂಡ ಮಾಡ್ಬೋದಾಗಿದೆ ಸ್ಪೆಷಲೈಸೇಷನ್ ರೀತಿಯಾಗಿ. ಮುಂದೆ ಅಕಾಡೆಮಿಕ್ ಆಗಿ ಓದ್ತೀನಿ ಅನ್ನೋದಾದರೆ ನೀವು MPhil PhD ಈ ರೀತಿ ಮಾಡಿಕೊಂಡು ಜಾಬ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ನಾನು MCom ಮಾಡಿಕೊಂಡು ನಾನೊಂದು ಫರ್ಮನ್ನೇ ಶುರು ಮಾಡ್ತೀನಿ, ಅಡ್ವೈಸರ್ ಆಗಿ ಆಗ್ತೀನಿ ಅಂದರೆ ಆ ರೀತಿಯೂ ಕೂಡ ನಿಮ್ಮ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು BMS ಅಂಥೇಳಿ ಈ ಕೋರ್ಸ್ ಬಗ್ಗೆನೂ ಕೂಡ ಕೆಲವು ಯೂಶಲಿ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ನಾನು ಆದರೂ ಕೂಡ ಬೇಸಿಕ್ ಯಾವ್ಯಾವ ಕೋರ್ಸ್ಗಳ ಅವೈಲಬಿಲಿಟಿ ಇದೆ ಆ ಮಾಹಿತಿಯನ್ನು ಕೊಡ್ತಾ ಇರೋದು. ಇದು ಕೂಡ 3 ವರ್ಷದ ಕೋರ್ಸ್. ಇದು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್, ಇದು ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಸ್ಟಡೀಸ್ಗೆ ಇರುವಂಥ ರಿಲೇಟೆಡ್. ಇದು ನಿಮ್ಮ ಆರ್ಗನೈಸೇಷನಲ್ ಬಿಹೇವಿಯರ್ ಹೇಗೆ ಏನು ಎತ್ತ ಅಂಥೇಳಿ ಈ ಕೋರ್ಸಲ್ಲಿ ನೀವು ತಿಳ್ಕೊಳ್ಬೋದಾಗಿದೆ. ಎಲ್ಲ ಕಾಲೇಜಲ್ಲಿ ಇದೆಯಾ ಅಂದರೆ ಇಲ್ಲ. BBA ಬಹುತೇಕ ಎಲ್ಲ ಕಾಲೇಜ್ಗಳಲ್ಲಿ ಇರುತ್ತೆ, ಬಟ್ BMS ಎಲ್ಲ ಕಾಲೇಜ್ಗಳಲ್ಲಿ ಇರಲ್ಲ. ಎಕನಾಮಿಕ್ಸೇ ಸಪ್ರೇಟಾಗಿ ಎಲ್ಲ ಕಾಲೇಜ್ಗಳಲ್ಲಿ ಇರಲ್ಲ. ಇದೆಯಾ ಇಲ್ಲ ಅನ್ನೋದನ್ನು ನೋಡಿಕೊಂಡು ನೀವು ಆಯ್ಕೆ ಮಾಡ್ಕೊಳ್ಬೋದು. ಬಟ್ ಒಳ್ಳೆ ಫ್ಯೂಚರ್ ಇರುವಂಥ, ಅಂದರೆ ನಿಮಗೆ ಒಳ್ಳೆ ಫ್ಯೂಚರ್ ಇರುವಂತಹ ಕೋರ್ಸ್ ಅಂತೂ ಅದರಲ್ಲಿ 2 ಮಾತಿಲ್ಲ. ಇನ್ನು ನೀವು MBA ಮಾಡ್ಬೋದು. ಮುಂದೆ ನೀವು ಮಾಸ್ಟರ್ ಡಿಗ್ರಿ ಮಾಡ್ತೀನಿ ಅನ್ನೋದಾದರೆ ಅಫ್ಕೋರ್ಸ್ ಎಲ್ಲರೂ ಕೂಡ ಅದನ್ನೇ ಮಾಡ್ತಾ ಇರೋದು. ಈವನ್ ಸೈನ್ಸ್ ಮಾಡಿದವರು ಕೂಡ MBA ಮಾಡ್ತಾ ಇದ್ದಾರೆ. BSc ನೀವು ನಂಬಲ್ಲ, BSc ಸೈನ್ಸ್ ಮಾಡಿದವರು MBA ಮಾಡಲಿಕ್ಕೆ ಅವಕಾಶ ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಬರೆದು ಅವರು ಎಂಟ್ರಿ ಆಗಿ MBA ಮಾಡ್ತಾರೆ. ಅಂದರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ, ಇದು ಮಾಡ್ತು ಅಂದರೆ ನೀವು ಆಲ್ಮೋಸ್ಟ್ ಒಂದು ಪೊಸಿಷನ್, ಒಳ್ಳೆ ಪೊಸಿಷನ್ಗೆ ಯಾವುದೇ ಒಂದು ಕಂಪನಿಯಲ್ಲಿ ನೀವು ಅಡ್ಮಿನ್ ಆಗಿ ನೀವು ಕಾರ್ಯನಿರ್ವಹಿಸಲಿಕ್ಕೆ ಮತ್ತು ಒಳ್ಳೆ ಅದು ರೆಪ್ಯೂಟೆಡ್ ಏನು ಜಾಬ್ ಕೂಡ ಅದು. ಆ ರೀತಿಯ ಕೋರ್ಸ್ಗಳನ್ನು ಮಾಡ್ಬೋದು. ಇನ್ನು ಕೆಲವರು ಇನ್ನೂ ಫೋಕಸ್ಡ್ ಆಗಿರ್ತಾರೆ. ಯಾರು ಅಂದರೆ ತುಂಬಾ ಕಡಿಮೆ. ಮೊದಲನೇದು CA ಎಕ್ಸಾಮ್, ಚಾರ್ಟೆಡ್ ಅಕೌಂಟೆನ್ಸಿ ಏನಿದೆ, ಈ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳೋರು ಭಾಳ ಕಡಿಮೆ. 1000ದಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಅಂದರೆ ಇದು ಒಂದು 10 ಜನ ಪಾಸ್ ಆದರೆ ಹೆಚ್ಚಾಯಿತು. 5 ವರ್ಷದ ಕೋರ್ಸ್, ಅದಕ್ಕೂ ಮುಂಚಿತವಾಗಿ 2 ಮುಂಚಿತವಾಗಿ ಎಕ್ಸಾಮ್ಗಳನ್ನು ಬರಿಬೇಕಾಗತ್ತೆ. ಆ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ನೀವು ನೆಕ್ಸ್ಟ್ CA ಫೌಂಡೇಶನ್ ಎಕ್ಸಾಮ್ ಇರುತ್ತೆ ಒಂದು, ಅದಾದಮೇಲೆ ಮತ್ತಿನ್ನೊಂದು ಎಕ್ಸಾಮ್, 2 ಎಕ್ಸಾಮನ್ನು ಕ್ಲಿಯರ್ ಮಾಡಾದ್ಮೇಲೆ ನೀವು CAನ ಕ್ಲಿಯರ್ ಮಾಡ್ಕೋಬೇಕು. ಸೊ CA ಕ್ಲಿಯರ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಅದಕ್ಕೆ ಎಫರ್ಟ್ ಕೂಡ ಬೇಕು. BCom ಮಾಡಿದ ನಂತರ ನೀವು ಕೋರ್ಸನ್ನು ಮಾಡ್ಬೋದಾಗಿದೆ. ಇದರ ಜೊತೆಗೆ ಕಂಪನಿ ಸೆಕ್ರೆಟರಿ CS ಇದು ಕೂಡ ನಿಮಗೆ 3 ವರ್ಷದ ಕೋರ್ಸ್. ಇದು ಫೌಂಡೇಶನ್ ರೀತಿಯಾಗಿ ನೀವು ಓದ್ಕೋಬೋದು. ಗವರ್ನೆನ್ಸು ಮತ್ತು ಕಾರ್ಪೊರೇಟ್ ಲಾ ಇವೆಲ್ಲವನ್ನು ಕೂಡ ಫೋಕಸ್ಡ್ ಆಗಿ ಹೆಚ್ಚು ನೀವು ವಿದ್ಯಾಭ್ಯಾಸವನ್ನು ಮಾಡ್ಬೋದಾಗಿದೆ. ಯೂಶಲಿ CA ಮಾಡಲಿಕ್ಕೆ ಯಾರು ತುಂಬ ಟಫ್ ಆಗ್ತಿದೆ ಅನ್ನೋದಾದರೆ CS ಮಾಡ್ಬೋದು. ಕಂಪನಿ ಸೆಕ್ರೆಟರಿ ಈ ಕೋರ್ಸನ್ನು ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಬಟ್ ಒಳ್ಳೆ ನಿಮ್ಮ ನೇಮ್ ಅಂತೂ ಇದ್ದೇ ಇರುತ್ತೆ. CA ನೀವು ಕ್ಲಿಯರೆನ್ಸ್ ಆದರೆ ಯಾವ ಲೆವೆಲ್ಗೆ ಅಂದರೆ ನಿಮಗೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಕೂಡ ಯೂಶಲಿ ನಮ್ಮ CA ಕಂಪ್ಲೀಟ್ ಮಾಡಿದವರು ಓನಾಗಿ ಫರ್ಮನ್ನು ಶುರು ಮಾಡ್ಕೋಬೋದು, ಓನಾಗಿ ಕಂಪನಿ ಅವರೇ ಶುರು ಮಾಡ್ಕೋಬೋದು. ಅಥವಾ ನೀವು ದುಬೈಯಲ್ಲಿ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ, ನಮ್ಮ ಕಂಪನಿಗಳನ್ನು ನೀವೇ ನೋಡ್ಕೊಳ್ಳಿ ಅಕೌಂಟ್ಸ್ ಎಲ್ಲದನ್ನು ಕೂಡ ಅಂಥೇಳಿ. ಒಂದೊಂದು ಸಿಗ್ನೇಚರ್ಗೂ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂದರೆ ವ್ಯಾಲ್ಯೂ ಅಂತೂ ನಿಮಗೆ ಅದರ ವ್ಯಾಲ್ಯೂನೇ ಬೇರೆ ಅದು CA ಮಾಡಿದವ್ರಿಗೆ. ಸೊ ಬಟ್ ಅಷ್ಟು ಈಸಿ ಇರಲ್ಲ, ಭಾಳ ಟಫ್ ಇರುತ್ತೆ ಎಕ್ಸಾಮ್ ಅಂತೂ. ಇದನ್ನಂತೂ ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಪಡ್ತೀನಿ. ಬಟ್ ಆ ಎಫರ್ಟನ್ನು ನೀವು ಹಾಕ್ತೀರಿ ಅನ್ನೋದಾದರೆ ಏನು ದೊಡ್ಡ ತೊಂದರೆ ಏನಲ್ಲ, ಈಸಿಯಾಗಿ ನೀವು ಮಾಡ್ಬೋದಾಗಿದೆ. ಇದರ ಜೊತೆಗೆ CS ಆದ ನಂತರ ನೀವು ಬೇರೆ ಏನು ಮಾಡ್ಬೋದು ಅನ್ನೋ ಕೋರ್ಸ್ ಬಗ್ಗೆನೂ ಕೂಡ ನಿಮ್ಮ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ CA ಅಥವಾ CS ಮಾತ್ರ ಅಲ್ಲ, ಇದೇ ರೀತಿಯಾಗಿ ಮತ್ತೊಂದು ಕೂಡ ಕೋರ್ಸ್ ಇದೆ. ಅದು ಯಾವುದು ಅಂತಂದರೆ ನಿಮಗೆ CMA ಅಂಥೇಳಿ ಈ ಕೋರ್ಸ್ ಕೂಡ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂಥೇಳಿ. ಈ ಕೋರ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಯಾಕಂದರೆ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಕೋರ್ಸ್ ಇದು. ಸೊ ಇದು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇವರು ಡಿಗ್ರಿಯನ್ನು ನೀಡೋದು. ಈ ಕೋರ್ಸಿಗೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಕೋರ್ಸು ಹೇಗೆ ಅಂದರೆ ಫೌಂಡೇಶನ್ನು ಮತ್ತು ಇಂಟರ್ಮೀಡಿಯೇಟು ಮತ್ತು ಫೈನಲ್ ಈ 3 ಹಂತಗಳಿರ್ತವೆ. 3 ಹಂತಗಳನ್ನು ಕೂಡ ದಾಟಿದರೆ ಮಾತ್ರ ಅವಾಗ ನಿಮಗೆ CMA ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ನೀವು ಅಫ್ಕೋರ್ಸ್ ಒಳ್ಳೆ ಪೊಸಿಷನಲ್ಲೂ ಕೂಡ ಇರ್ತೀರಿ. CA ಮಾಡೋಕ್ಕಾಗಲ್ಲ, CS ಮಾಡೋಕ್ಕಾಗಲ್ಲ ಅಂದರೆ ಈ ಕೋರ್ಸನ್ನು ಕೂಡ ಮಾಡ್ಬೋದಾಗಿದೆ. ಇದ್ರ ಜೊತೆಗೆ CS ಬಗ್ಗೆ ನಿಮ್ಮ ಮಾಹಿತಿಯನ್ನು ಹೇಳಿದೆ. ಇನ್ನೂ ಒಂದು CFC ಅಂತೇಳಿ ಇದು ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಯಾಕಂದರೆ ಈಗ ಶೇರ್ ಮಾರ್ಕೆಟ್ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಪಡ್ತಾ ಇದ್ದಾರೆ. ಗ್ರೋತ್ ತುಂಬ ಚೆನ್ನಾಗಿದೆ,
ಎಲ್ಲರೂ ಕೂಡ ಸಜೆಷನ್ ಕೂಡ ಮಾಡ್ತಾ ಇರೋದು ಏನಂದರೆ ನಾವು ಒಂದಷ್ಟು ಸೇವಿಂಗ್ಸ್ ದುಡ್ಡನ್ನು ಹಾಕಬೇಕು ಅಂತಿದ್ದೀವಿ ಶೇರ್ ಮಾರ್ಕೆಟಿಗೆ ಅಂತ ಹೇಳಿ. ಅದ್ರಲ್ಲಿ ಮ್ಯೂಚುವಲ್ ಆಗಬೇಕು ಅಥವಾ ಲಾಂಗ್ ಟರ್ಮ್ಗೆ ಏನಾದರೂ ಹಾಕಬೇಕು ಅಥವಾ ಶಾರ್ಟ್ ಟರ್ಮಲ್ಲಿ ಫಂಡನ್ನು ನಾವು ಅಲೋಕೇಟ್ ರೀತಿ ಅಂದರೆ ನಿಮ್ಮ ಇನ್ವೆಸ್ಟ್ ಮಾಡೋಕ್ಕೆ ಬರುತ್ತಾ, ಮಾಡ್ಬೋದಾ, ಮಾಡಿದರೆ ಹೇಗೆ ಬರುತ್ತೆ, ಈ ರೀತಿ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕೋರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ವೆಲ್ತ್ ಮ್ಯಾನೇಜ್ಮೆಂಟು, ಇನ್ಶೂರೆನ್ಸ್ ಪ್ಲಾನಿಂಗು, ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗು, ಪರ್ಸನಲ್ ಫೈನಾನ್ಸು, ಈ ಕುರಿತು ನೀವು ಹೆಚ್ಚು ಓದ್ಬೋದಾಗಿದೆ ಈ ಕೋರ್ಸನ್ನು ತೆಗೆದುಕೊಂಡ್ರೆ. ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಈ ಕೋರ್ಸ್ ಆಗಿದೆ, CFP. ಸೊ ಈ ಕೋರ್ಸ್ ಆಗಿದೆ. ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಆಫ್ ಇಂಡಿಯಾ ಏನಿದೆಲ್ಲ, FBSB, ಇವರು ಈ ಕೋರ್ಸನ್ನು ನೀಡ್ತಾರೆ. ಸೊ ಈ ಕೋರ್ಸ್ ಮಾಡಿದರೆ ಈ ಫೈನಾನ್ಷಿಯಲ್ ರಿಲೇಟೆಡ್ ಆಗಿ ಅಡ್ವೈಸರ್ ಆಗಿ ಇಲ್ಲ ಒಂದು ಸಣ್ಣ ಚಿಕ್ಕದಾಗಿ ಒಂದು ಫರ್ಮ್ ರೀತಿನ ತಕ್ಕೊಂಡು ಕೆಲಸವನ್ನು ಕೂಡ ಮಾಡ್ಬೋದಾಗಿದೆ. BAF ಅಂತೇಳಿ ಮತ್ತಿನ್ನೊಂದು ಕೋರ್ಸ್ ಇದೆ. ಈಗೇನು ಹೇಳ್ತಾ ಇದ್ದೀನಿಲ್ಲ ಇವೆಲ್ಲವೂ ಕೂಡ ಜಾಬ್ ಓರಿಯೆಂಟೆಡ್ ಕೋರ್ಸೇ. ನೀವು ಮಾಡಿದ್ರಿಂದ ಸೆಕೆಂಡ್ PUC ನಂತರ ಮಾಡುವಂಥ ಕೋರ್ಸ್ಗಳು. BAF ಅಂತೇಳಿ ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್. ಈ ಕೋರ್ಸಲ್ಲಿ ನೀವು ಕಾಸ್ಟ್ ಅಕೌಂಟಿಂಗು, ಟ್ಯಾಕ್ಸು, ಆಡಿಟಿಂಗು, ಬಿಸ್ನೆಸ್ ಲಾ ಮತ್ತು ಎಕನಾಮಿಕ್ಸ್ ಇವೆಲ್ಲವನ್ನು ಕೂಡ ನೀವು ಕಲಿಬೋದಾಗಿದೆ. ಅಷ್ಟು ಮೆಟೀರಿಯಲ್ ಕೂಡ ಇರುತ್ತೆ. ಇನ್ನುಳಿದಂತೆ ಬ್ಯಾಚುಲರ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್, ಸ್ಟ್ಯಾಟಿಸ್ಟಿಕ್ಸ್ ಏನಿದ್ದಾವೆ ಇವುಗಳೆಲ್ಲವನ್ನು ಕೂಡ ಈ ಕೋರ್ಸ್ಗಳಲ್ಲಿ ನೀವು ಮಾಡ್ಬೋದು. ಅಥವಾ ನೀವು ಸಪ್ರೇಟಾಗಿ ಓದೋದಾದರೆ ಓದ್ಬೋದಾಗಿದೆ. ಇನ್ನೊಂದು ಕಾಮನ್ ಸೆಕ್ಟರ್ ಏನು ಅಂತಂದರೆ LLB ಮಾಡ್ತಾರೆ. ಸೆಕೆಂಡ್ PUC ಕಾಮರ್ಸ್ ಮಾಡಿದ್ಮೇಲೆ ಭಾಳಷ್ಟು ಜನ LLB ಮಾಡಿ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ನಿಮಗೆ 5 ವರ್ಷದ ಕೋರ್ಸ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದನ್ನು ಹೆಚ್ಚು ನಾನು ಹೇಳೋವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಬಹುತೇಕ ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನೂ ಒಂದು ಕೋರ್ಸ್ ಇದೆ ತುಂಬ ಇಂಪಾರ್ಟೆಂಟ್, ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಅಂತೇಳಿ. ಈ ಕೋರ್ಸ್ ಬಗ್ಗೆ ಭಾಳ ಜನರಿಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಈ ಕೋರ್ಸನ್ನು ಮಾಡಿದರೆ ನಿಮಗೆ ಈ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ಆಗಿ ನೀವು ಕಾರ್ಯವನ್ನು ನಿರ್ವಹಿಸ್ಬೋದಾಗಿದೆ. 2 ವರ್ಷದ ಕೋರ್ಸ್ ಇದು. ಈ ಕೋರ್ಸ್ ಮುಗಿದ್ರೆ ಒಳ್ಳೊಳ್ಳೆ ಜಾಬ್ಗಳು ಕೂಡ ಸಿಗುತ್ತೆ. ಹೇಗೆ ಅಂದರೆ ನಿಮಗೆ ಸಚಿವರಿಗೆ ಅಥವಾ ಯಾವುದಾದ್ರೂ ಒಂದು ಕಂಪನಿಗೆ ಸೀನಿಯರ್ ಆಫೀಸರ್ಗೆ ಪರ್ಸನಲ್ ಸೆಕ್ರೆಟರಿ ಆಗಿ ನೀವು ಕಾರ್ಯವನ್ನು ನಿರ್ವಹಿಸ್ಬೋದಾಗಿದೆ. ಎಕನಾಮಿಸ್ಟ್ ಆಗ್ಬೋದು, ನೀವು ಸಂಖ್ಯಾಶಾಸ್ತ್ರಜ್ಞರು ಕೂಡ ಆಗ್ಬೋದು. ಆ ರೀತಿಯಾದಂಥ ಕೋರ್ಸ್ಗಳು ಕೂಡ ಇದ್ದಾವೆ. ಸೆಕೆಂಡ್ PUC ನಂತರ ಡಿಗ್ರಿ ಮಾಡ್ಬೋದು ಅಥವಾ ಸ್ಪೆಷಲೈಸೇಷನ್ ರೀತಿ ಎಕನಾಮಿಕ್ಸ್, ನಾನು ಬ್ಯಾಚುಲರ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಮಾಡಿದ್ರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪ್ಲೇನರ್ ಏನು ಎಕ್ಸ್ಪರ್ಟ್ ಆಗ್ಬೋದು ಸಪ್ರೇಟಾಗಿ. ಅದರಲ್ಲೂ ಕೂಡ ಒಂದು ಕೋರ್ಸ್ ಇದೆ, ಸಾಂಖ್ಯಿಕ ಅರ್ಥಶಾಸ್ತ್ರಜ್ಞರು ಅಥವಾ ಸಾಂಖ್ಯಿಕ ಶಾಸ್ತ್ರಜ್ಞರು ಕೂಡ ಆಗ್ಬೋದಾಗಿದೆ. ಈ ರೀತಿ ಸೆಕೆಂಡ್ PUC ಕಾಮರ್ಸ್ ನಂತರ ಬರೀ ನಾನು BCom ಅಷ್ಟೇ ಮಾಡ್ತೀನಿ, BBA ಅಷ್ಟೇ ಮಾಡ್ತೀನಿ, ಅಥವಾ ಒಂದು ಅಕೌಂಟ್ಸ್ ಯಾವುದೋ ಒಂದು ಟ್ಯಾಲಿ ಒಂದು ಕಲಿತು ಅದ್ರ ಜೊತೆಗೆ ಇದನ್ನು ಮಾಡ್ಕೊಂಡು ನಾನು ಆರಾಮಾಗಿರ್ತೀನಿ ಅಂತೆಲ್ಲ IT ರಿಲೇಟೆಡ್ ಜಾಬ್ಗಳಿದ್ದಾವೆ, ಕೋರ್ಸ್ಗಳಿದ್ದಾವೆ. ನೀವು ಸೆಕೆಂಡ್ PUC ನಂತರ ಮಾಡಿದ್ರೆ ಇಮಿಡಿಯೇಟಾಗಿ ಜಾಬ್ಗಳು ಕೂಡ ಸಿಗ್ತದೆ. ಅದರ ಜೊತೆಗೆ PUC ಆರ್ಟ್ಸ್ ಮಾಡಿದವರು ಮಾಡುವಂಥ ಕೋರ್ಸ್ ಏನಿದ್ದಾವೆ ಅವುಗಳ ಆಪ್ಷನ್ನು ಕೂಡ ನಿಮಗಿದೆ, ನೀವು ಮಾಡ್ಬೋದಾಗಿದೆ. ಇಲ್ಲ ನಾನು ಫೋಕಸ್ಡ್ ಆಗಿ ಹೋಗ್ತೀನಿ ಅಂದರೆ CA, CS, ಅದ್ರ ಜೊತೆಗೆ ಹೇಳಿದಂಥ ಫೈನಾನ್ಷಿಯಲ್ ಅಡ್ವೈಸರ್ ರೀತಿಯಾದಂಥ ಕೋರ್ಸ್ಗಳು ಹೇಳಿದೆ. ಈ ಕೋರ್ಸ್ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ಜಾಬ್ ಆಗುತ್ತೆ ಮತ್ತು ಕರಿಯರು ಕೂಡ ಗ್ರೋತ್ ಆಗುತ್ತೆ. ಸದ್ಯಕ್ಕೆ ಟ್ರೆಂಡಿಂಗು ಇದೆ. ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಲಿಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲಿಗೆ ಕಂಪೇರ್ ಮಾಡಿದ್ರೆ 10 ವರ್ಷದ ಹಿಂದೆ ಇನ್ವೆಸ್ಟ್ ಮಾಡುವಂಥವರ ಸಂಖ್ಯೆ ಏನಿದೆ ಭಾಳ ಕಡಿಮೆ ಇತ್ತು. ಯೂಶ್ವಲಿ ಲ್ಯಾಂಡ್ ಮೇಲೆ ಮತ್ತು ಗೋಲ್ಡ್ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡ್ತಾಯಿದ್ರು ನಮ್ಮ ಭಾರತೀಯರು. ಬಟ್ ಈಗ ಇಲ್ಲ, ಸ್ಟಾಕ್ ಮಾರ್ಕೆಟ್ ಕೂಡ ಚೆನ್ನಾಗಿದೆ. ನೀವು ಮ್ಯೂಚುವಲ್ ಎಲ್ಲ ಹಾಕಬೇಕಾ ಅಥವಾ ಶಾರ್ಟ್ ಟರ್ಮಲ್ಲಿ ಹಾಕಬೇಕಾ, ಲಾಂಗ್ ಟರ್ಮಲ್ಲಿ ಹಾಕ್ಬೇಕಂತೇಳಿ ಚರ್ಚೆ ಮಾಡ್ತಾ ಇದೆ. ಯಾವುದ್ರಲ್ಲಿ ಹಾಕಿದರೆ ಒಳ್ಳೆಯದು, ನಮಗೆ ಒಳ್ಳೆ ಅಡ್ವೈಸರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅಡ್ವೈಸರ್, ಒಬ್ಬ ಪ್ರಾಂಪ್ಟ್ ಅಡ್ವೈಸರ್ ನಿಜವಾಗ್ಲೂ ಕೂಡ ಸಿಕ್ತು ಅಂತ ಅನ್ನೋದಾದರೆ ನೀವು ಈಸಿಯಾಗಿ ನಿಮ್ಮ ಕರಿಯರ್ನ ಗ್ರೋತ್ ಮಾಡ್ಕೋಬೋದಾಗಿದೆ. ಆ ಮೂಲಕ ನಿಮ್ಮ ಲೈಫನ್ನು ಸೆಟಲ್ ಮಾಡ್ಕೋಬೋದಾಗಿದೆ. ಸೆಕೆಂಡ್ PUC ಕಾಮರ್ಸ್ ಅಷ್ಟೇನು ಸೈನ್ಸ್ನವ್ರಿಗೆ ಮಾತ್ರ ಹೆಚ್ಚು ಅವಕಾಶ ಇದೆ, ಕಾಮರ್ಸ್ನವ್ರಿಗೆ ಅವಕಾಶ ಇಲ್ಲ ಅಂತಲ್ಲ. ಈ ರೀತಿಯಾದಂಥ ಅವಕಾಶಗಳಿದ್ದಾವೆ. ನಿಮಗೆ ಟ್ರಸ್ಟ್ ಮೇಲೇ ಹೆಚ್ಚು ಹೋಗೋದು. ನೀವು ಎಕ್ಸ್ಪರ್ಟೈಸ್ ಆದರೆ ಖಂಡಿತವಾಗಿ ಕೂಡ ನಿಮ್ಮನ್ನು ಹಿಡಿಯೋರಿಲ್ಲ. ಬಟ್ ಟಾಪ್ ಮೋಸ್ಟ್ ಪೊಸಿಷನ್ ಯಾವುದು ಅಂದರೆ ಒಂದು ಅಕಾಡೆಮಿಕಲ್ಲಿ ಹೈಯೆಸ್ಟ್ ಸ್ಟಡಿ ಮಾಡೋದು, ಇಲ್ಲ CA ಮಾಡ್ತೀನಿ, CS ಮಾಡ್ತೀನಿ ಅಂದರೆ ನಿಮಗೆ ಇವೆರಡು ಭಾಳ ಟಾಪ್ ಮೋಸ್ಟ್ ಸ್ಟಡೀಸ್ ಆಗುತ್ತೆ. ನಿಮಗೆ ಮಾಹಿತಿ, ಬೇಸಿಕ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ನ ಶ್ರೀನಿವಾಸರ ಜೊತೆ ಶರಣು ಹಂಪಿ, News 18.